ಎದುರ್ಯಾರು ಸೇಡು ಮಾರ್ಗ ಕಂಡಿದ್ದರೆ ಅವರಲ್ಲಿಯೇ ಭಸ್ಮ. ನಾನು ನನಗೆದುರಾಗಿ ಬಂದವರಿಗೆ ಅಂದೇ ಅವರ ಗಾಂತ್ಯ ಅದೇನಾದರೂ ಸರಿ ಒಂದಾದರೂ ಕಾಲೇಜು ದಿನಗಳಲ್ಲಿ ಓದುತ್ತಿದ್ದಾಗ ನಾ ಕಂಡಿದ್ದ ಹೆಣ್ಣು ಆ ಸುಮ ಈ ಮನ್ಮಥರಾಜನ ಕೈವಶವಾಗುತ್ತಾಳೆಂದು ನಾ ಅಂದುಕೊಂಡರೆ ಇಲ್ಲದೆ ಬೀದಿ ಬೀದಿಯಲ್ಲಿ ತಿರುಗುವ ಆ ಬೀದಿ ಬಿಕಾರಿ ನನ್ನನ್ನು ಪ್ರೀತಿಸುತ್ತಾಳೆ. ಅಪರೂಪದ ಸೌಂದರ್ಯವಂತೆಯರೇ ಅಲ್ಲ, ಒಬ್ಬಳಾಗಿದ್ದಾಳೆ ಆ ನನ್ನ ಸುಮ. ಸೌಂದರ್ಯವೆನ್ನತ್ತ ನೀನು ನನ್ನ ಕಾಮದ ಮಂಚ ಇರಲೇಬೇಕು. ಅವರ ಅಧಿಪತಿಯ ಕಣ್ಣಿಗೆ ನಿದ್ದೆಯೇ ಇಲ್ಲ. ನನ್ನ ಶಪಥ ಎಷ್ಟೊಂದು ಸುಂದರ ಮನೋಹರವಾಗಿ ನಳನಳಿಸುತ್ತಿದೆ ಈ ಪರಿಸರ. ಎತ್ತ ನೋಡಿದರು ಹಚ್ಚ ಹಸಿರನ್ನೇ ಚೆಲ್ಲಿರುವ ಕಾಡು, ಹಾಲಿನ ಕೆನೆಯನ್ನೇ ಹೊತ್ತಿರುವ ಬೆಟ್ಟ, ಮಾದಯ ಮಡಿಲಿಗೆ ಬಿದ್ದಿರುವ ಮಂಜಿನ ಹನಿಗಳಿಗೆ ಆ ಸೂರ್ಯನ ಕಿರಣಗಳು ಸೋಕಿಸುವ ಮುತ್ತು, ಕಳ್ಳಿಯ ದುಂಡನೆಯ ಮಲ್ಲಿಗೆಯ ಮೊಗ್ಗು ಅರಳಿ ನಿಂತು ಆನಂದ ಮಕರಂದ ಹೀರು ಎಂದು ಕರೆಯುವ ಕಾರ ನಾದದ ಧ್ವನಿ. ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಮಂದಹಾಸ ಮೂಡಿ ನನ್ನ ಪ್ರೇಮದ ರಾಣಿ ನೆನಪಿಗೆ ಬರುತ್ತಿರುವಳು. ಬಾ ನನ್ನ ಪ್ರೇಯಸಿ, ಬೇಗ ಬಾ. ಇದೇನ್ ಚೈತನ್, ಆಕಾಶದಲ್ಲಿ ಹೊಳುವ ಹುಣ್ಣಿಮೆ ಚಂದ್ರನಂತೆ ಶ್ರೀರಾಮನಂತೆ ಕಾಣುತ್ತಿದ್ದೀರಲ್ಲ? ನೀನೇನು ಕಡಿಮೆನಾ ಪ್ರಿಯೆ? ದೇವಲೋಕದಿಂದ ಅಪ್ಸರೆಯು ಧರೆಗಿಳಿದು ಬಂದ ಹಾಗಿದೆ ನಿನ್ನ ಚಂದನದ ಚಮಕು. ನಿನಗುವ ಚಂದಿರನಂತಿರುವ ಆ ನಿನ್ನ ಗುಂಡನೆಯ ಮುಖ, ತಿತ್ತಿ ತೀಡಿರುವ ಆ ನಿನ್ನ ಕಣ್ಣಿನ ಮೇಲಿರುವ ಹುಬ್ಬು, ಆ ನಿನ್ನ ಕಣ್ಣಿನ ನೋಟದ ನಯನದ ನಗು, ಮಾವಿನ ತೋಟದ ಮುಂಗುರುಳು ಹಾರಾಡಿ ಹೇಳುತ್ತಿದೆ ನೀನೇ ರೂಪವತಿ ಎಂದು. ಏ ಚೈತನ್, ಯಾವ ನೋಡಿದ್ರು ನನ್ನ ಹೊರದ್ರಲ್ಲೇ ಕಾಲ ಕೊಡುತ್ತಿದ್ದೀರಲ್ಲ? ಪ್ರಿಯೆ, ಸೂರ್ಯನ ಕಿರಣಗಳಲ್ಲಿ ನಾವಿಬ್ಬರು ರಾಮನ ಬಿಲ್ಲಾಗೋಣ, ಚಂದಿರನ ಬೆಳಕಿನಲ್ಲಿ ನಾವಿಬ್ಬರು ತಾರೆಗಳಾಗಿ ಮಿನುಗೋಣ. ನಮ್ಮ ಜೋಡಿಯನ್ನು ನೋಡುವ ಪ್ರೇಮಿಗಳಿಗೆ ನಾವಿಬ್ಬರು ಮರೆಯದ ಸಂಕೇತವಾಗೋಣ. ನೋಡಿ ಚೇತನ್, ಪ್ರೀತಿಸುವ ಪ್ರೇಮಿಗಳಿಗೆ, ನಾವು ಕಾಣುವ ಕನಸುಗಳಿಗೆ ಈ ಪ್ರೀತಿಯೇ ಒಂದು ವರದಾನವಾಗಿ, ಈ ಪ್ರೀತಿಯೇ ಒಂದು ಸಾಕ್ಷ್ಯವಾಗಿದೆ ಅಲ್ಲವೇ? ಓ ನನ್ನಲ್ಲೇ ಕರುಣೆಯ ಕಣ್ಣಿನ ಕೋಮಲತೆಗೆ, ಕಾವೇರಿ ತೀರವೆಂಬ ಕನಸಿನ ಕನ್ಯೆಗೆ, ಪ್ರೀತಿಯ ಚುಂಬನ ನನ್ನ ನನ್ನೆಗೆ ನನ್ನ ಪ್ರೀತಿ ನೀಡುವೆ ಸದಾ ಕೊಡುಗೆಯಾಗಿತ್ತು. ಚೇತನ್, ಜೀವನ ಪೂರ್ತಿ ನೀವು ನನ್ನನ್ನು ಹೀಗೆಯೇ ಪ್ರೀತಿಸ್ತೀರಾ? ಚೈತ್ರ, ಸದಾ ಬೀಸುವ ತಂಗಾಳಿ ಎಂದಿಯೂ ನಿಲ್ಲದು, ಸದಾ ಕಾಲ ಹರಿಯುವ ನದಿಯ ನೀರು ಎಂದಿಯೂ ನಿಲ್ಲದು. ಒಂದು ವೇಳೆ ಆ ತಂಗಾಳಿ ನಿಂತರು, ಸದಾ ಕಾಲ ಹರಿಯುವ ನದಿಯ ನೀರೇ ನಿಂತರು, ನಾನು ನಿನ್ನ ಮೇಲಿನ ಪ್ರೀತಿ ನನ್ನ ತನುವಿನಲ್ಲಿ ಉಸಿರಿರುವ ತನಕ, ನಾನು ಸತ್ತರೂ ನನ್ನ ಆತ್ಮದಲ್ಲಿ ನಿನ್ನ ಪ್ರೀತಿ ಸದಾ ಶಾಶ್ವತವಾಗಿರುತ್ತದೆ.
ನಿಮ್ಮಂತ ಪ್ರಿಯಕರನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಚೇತನ್, ಸಾರ್ಥಕವಾಯಿತು. ಚೈತ್ರ, ಒಂದು ಸುಂದರವಾದ ಹೂವರಳಲು ಆ ನೇಸರ ಮುಖ್ಯ. ಅದರಂತೆ ಈ ನನ್ನ ಬರುಡಾದ ಬಾಳಲ್ಲಿ ಬೆಳಕಾಗಿ ಬರಲು ಜ್ಯೋತಿ ನನಗೆ ನಿನ್ನ ಪ್ರೀತಿ ಮುಖ್ಯ. ಅದರಂತೆ ಈ ಉದ್ಯಾನವನದ ಸುಂದರ ಪರಿಸರ, ವಸಂತ ಮಾಸದಲ್ಲಿ ಚಿಗುರಿದ ಗಿಡ ಮರಗಳಲ್ಲಿ ಅರಳಿದ ಹೂಗಳಿಗೆ ಹೂವಿನ ಮಕರಂದ ಹೀರುವ ದುಂಬಿ ನೀನೇಕೆ ಆಗಬಾರದು? ಹೂವಿನ ಮಕರಂದ ಏರುವ ದುಂಬಿಗಳಂತೆ ಈಗ ನೀನು ನನ್ನ ಜೊತೆಗೆ ಸವಿರಾಗದ ಒಂದು ಹಾಡಾಗಿ ಆಡಬಾರದು?
ಚೇತನ್, ಯಾಕೆ ಯಾಕಿಷ್ಟು ಸಪ್ಪಗಿದ್ದೀರಾ? ನಿಮಗೆ ಹುಷಾರಿಲ್ಲ ಅಂತ ಅನ್ನಿಸ್ತದೆ. ತಡಿ ನೋಡೋಣ, ಜ್ವರ ಏನಾದರೂ ಬಂದಿರ್ಬೋದು. ಏ ಚೇತನ್, ನಿಜಾನ ನಿಮಗೆ ಜ್ವರ ಬಂದಿದೆಯಲ್ಲ? ಯಾಕೆ ಚೇತನ್ ನನ್ನ ಹತ್ರ ಹೇಳಿಲ್ಲ ನೀನು? ಚೈತ್ರ, ಸ್ವಲ್ಪ ಚಳಿಗಾಲ ಅಲ್ವಾ, ಶೀತ ನೆಗಡಿ ಆಗಿದೆ ಅಷ್ಟೇ. ಇಲ್ಲ ಇಲ್ಲ, ನಾನು ಕೇಳೋದಿಲ್ಲ. ನಾನು ಈಗಲೇ ಡಾಕ್ಟರಿಗೆ ಫೋನ್ ಮಾಡಿ ನಾನು ಡಾಕ್ಟರನ್ನು ಇಲ್ಲೇ ಮನೆಗೆ ತರಿಸ್ತೀನಿ. ನನ್ನ ಎಮ್ಮೆ ಈಟಿ ಬಂದತ್ತು, ನಾನೇನು ದಾನಿನ ಡಾಕ್ಟ್ರು ಮನುಷ್ಯನ ಡಾಕ್ಟ್ರು ನನಗೇ ಗೊತ್ತಾಗಿಲ್ಲ. ಹಂಗೆ ಮಾಡ್ತಾರೆ. ಇನ್ನು ಆ ಸುಂಗಪ್ಪರ ಸಿದ್ದಣ್ಣದನ್ನೇ ನಾನು ದುದ್ರುತ್ತ ಏನೈತಪ್ಪ ಅವ್ನು ದುದ್ರಕ್ಕೆ 32 ಲೂಪ್ ಕಳ್ಕೊಂಡಿದ್ದಾನೆ. ಇನ್ನೇನು ಉದುರುತ್ತಾವ ಅದನ್ನು ಕೊಟ್ಕೊಡ್ಬೇಕಂತ ನಾವು. ಅಯ್ಯೋ ಎಲ್ಲ ಇಂಥರೇ ಸಿಕ್ಕಿದ್ದಾರೆ. ನಿಮ್ಗೇನಾದ್ರು 2000 ಏನೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ನೋಡಿ ಸರ್, ಇಲ್ಲಿ ಚೇತನ್ ಅವರಿಗೆ ಹುಷಾರಿಲ್ಲ, ಸ್ವಲ್ಪ ಏನಾಗಿದೆ ಅಂತ ಚೆಕಪ್ ಮಾಡಿ ಹೇಳ್ತೀರಾ? ನಿಮಗೆ ಅಂತ ತಿಳ್ಕೊಂಡ್ರಿ. ಏನು ಆಗಿಲ್ಲ, 4-5 ದಿನದ ಜ್ವರ ಕಳಿಸ್ಕೊಂಡಿದೆ ಅಷ್ಟೇ. ಸ್ವಲ್ಪ ಬ್ಲಡ್ ಚೆಕಪ್ ಮಾಡಬೇಕು, ಯೂರಿನ್ ಚೆಕಪ್ ಇವೆಲ್ಲ ಮಾಡಬೇಕಾಗುತ್ತೆ. ಬಂದ್ರಿ ನಮ್ಮ ಹಾಸ್ಪಿಟ್ಲಿಗೆ. ಹೌದಾ ಡಾಕ್ಟ್ರೆ? ಹೌದು, ನನಗೆ ಗೊತ್ತಿತ್ತು ಇವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೇಳುವ ಮಾತೇ ಕೇಳೋದಿಲ್ಲ ಅಂತಾನೆ. ನೋಡಿ ಚೇತನ್, ನೀವು ಒಂದು 2-3 ದಿನ ರೆಸ್ಟ್ ತಗೋಬೇಕಷ್ಟೇಪ್ಪ. ನೀವು ಹೇಳುವ ಮಾತನ್ನ ಹೊರತಾಗಿದ್ದ ಹೆಂಗೆ ಹೇಳ್ತಾರೆ ಮಾತು. ಈ ರೀತಿ ಗಾಬರಿ ಆಗ್ತದೆ ಅಂತ ನಿನ್ಗೇನು ಹೇಳಿಲ್ಲ. ಏ ಚೇತನ್, ಸುಮ್ಮನಿರು. ನೋಡು, ಜ್ವರ ಬಂದರೂ ಕೂಡ ನನ್ನ ಹತ್ರ ಹೇಳೋದೇ ಮುಚ್ಚಿಡುತ್ತೀಯಲ್ಲ. ನೋಡು, ಒಂದು 2-3 ದಿನ ರೆಸ್ಟ್ ತಗೊಳ್ಬೇಕು ನೀನು. ಬಾ, ಡಾಕ್ಟರ್ ಹೇಳಿದ್ದಾರೆ. ನೋಡ್ರಿ, ಒಂದು 4-5 ದಿನ ಜ್ವರ ಬಂದಿದೆ ಅಂತ ಒಂದು ಸ್ವಲ್ಪ ಸತ್ತರ್ಮಾನಿ ಮಾತ್ರ ಕರ್ಕೊಂಡು ಹೋಗ್ಬಾರ್ದು. ಯಾವಾಗ ನೋಡ್ತಿರ್ತಾನೆ ನೋಡ್ರಿ, ಇವನು ಹೋಗ್ಬಿಡ್ತಾನೆ ಇರ್ತಾನೆ. ಏನು ಆಗಿಲ್ಲ, ಇನ್ನು ಸ್ವಲ್ಪ ಬ್ಲಡ್ ಚೆಕಪ್ಪು, ಯೂರಿನ್ ಚೆಕಪ್ಪು, ಕಿಡ್ನಿ, ಲಿವರು ಎಲ್ಲ ಚೆಕ್ ಮಾಡಬೇಕು ಅಷ್ಟೇ. ನಮ್ಮ ಹಾಸ್ಪಿಟ್ಲ್ ಹೋಗಿ ಬಾರೋ ಕಂದ. ನೈಂಟಿ 60 ನಿಮ್ಮ ಬರೀ ಇದ್ರಾಗ ಏನು ನಿಮ್ಮ ತಿಂದು ಹೆಂಗಲ್ಲಿ ನೋಡಿ ತಟ್ಟೆ ಇಡ್ಲಿ ಅಲ್ಲ ಕಂದ. ಮುಂಚೆ ನನ್ನ ಜೊತೆ ಕಾಂಪೌಂಡ್ರಾಗ ಕೆಲಸ ಬಿಟ್ಟು ಇನ್ನೇನು ಬದುಕು ಮಾಡಿದೀಯಲೇ? ಕೆಲಸ ಮಾಡ್ತದ್ಲ, ಏನಪ್ಪ ಭಟ್ರ ಕೆಲಸ ಮಾಡ್ತದ್ದೆ. ಏನ್ ಭಟ್ರ ಕೆಲಸ ಏನೇನೋ ಮಾಡಿದ್ದು ಕಂದ. ಇಡ್ಲಿ ವಡೆ ರೈಸ್ ಬಾತು ಅಕ್ಕಿ ಬಾತ್ ಯಾರು ಬೇಕು? ಇಡ್ಲಿ ಯಾವ್ದಾರ ಮಾಡ್ತಿದ್ರಲ್ಲ, ಅಕ್ಕಿ
ಅವನು ಬಾಯಿಗೋಸಿ ನೀರು ಬಿಡಲ್ಲ ನೀಗಿರ್ಕಾವ್ ಬಿಟ್ಟನು. ಕೇಳಲೇ ನನ್ನ ಮಗನೇ, ನೀನು ಅದು 8 ಮೀಟ್ರಿ ಆದ್ರೆ ನಾನು ಅದು 6 ಮೀಟ್ರಿಗೆ ನಿನಗೆ ನನ್ನ ಮಗನೇ ಯಾಕೋ ಯಾಕಂಡಿಯಾ ಲೇ, ಒಂದೊಂದು ಸಿರಂಜಿಗೂ ಟ್ಯಾಕ್ಸ್ ಕಟ್ಬೇಕಲ್ಲಿ ಅಂತ ಯುಗ ಇವತ್ತು. ಕಂಬಾಗಿ ಕಲ್ಲ ಈ ನಾಟಿ ಕೋಳಿ ಹಿಡಿಯೋದು ಹೆಂಗೋ, ಹೆಂಗ್ ಹಿಡಿಯೋ ಕಣ? ಹೆಂಗ್ ತೋರ್ಸು. ತೆಂಗಿನಕಾಯಿ